ಇವತ್ತು ಒಂದು ರೀಲ್ ಬಂತು. ಯಾವ ತರ ಅಂತಂದ್ರೆ ಈ ತರ, ಇದಕ್ಕೆ ಏನಂತಾರಂದ್ರೆ ಏನಂತಲ್ಲ, ನಾವ್ ಅಜ್ಜಿದು ಒಂದು ಲಿಸ್ಟ್ ಐತೆ ಅದ್ರದ್ದು. ಅಕಸ್ಮಾತ್ ಮುಂದೆ ನೀವು ಮದ್ವೆ ಆಗಾರ ಏನಾರ ಇದ್ರೆ ಅಂದ್ರೆ ನಮ್ಮ ಅಜ್ಜಿ ಎಜುಕೇಶನ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರು. ನಿಧಿ ಒಂದು ಈಗ ಒಂದು ಹೇಳಿದ ಯಾವ್ದಂತಂದ್ರೆ ಅದ್ರಾಗ ಪ್ರಾಸದಾಗ ಹೊಲಸು ಹುಡ್ಕದ್ರಾಗ ಅಂದ್ರೆ ನಮ್ ಇದೆ. ನಿಮ್ ಗಂಡನ ಮ್ಯಾಗಿಂದ ಹೇಳ, ಗಂಡನ ಮ್ಯಾಗ ಒಂದು ಪ್ರಾಸ ಹೇಳ್ತಾಳ, ನಾಚಿಕೆಡಣ ಸುಮ್ನೆ ಹಂಗೆ ಮಹಾನಟಿ ಕಳಿಸ್ಬೇಕಂತ ಇದೀನಿ. ನೆಕ್ಸ್ಟ್ ಪಪ್ಪ ಬಗ್ಗೆ ಹೊಡಪ್ಪ ನನಗೆ ಗೊತ್ತಿಲ್ಲ. ಬರೇ ಚಾರ್ಜಿ ಬಿಟ್ಟಿಲ್ಲಿ ಅಂತ ಪ್ರಾಸನ್ನು ಚಾರ್ಜಿ ಬಿಟ್ಟಾಗ ಹುಡುಕಾಕತ್ತಾರೆ. ಎಂತೆಂತ ಭಕ್ತರಾಗ್ಬಿಟ್ರೆ ಇಬ್ರು ಕೂತ್ಕೊಂಡು ಇಬ್ರು ಡಿಸ್ಕಸ್ ಮಾಡಿ ನಮ್ ದೋಸ್ತರು ಯಾರು ಅದಾರಲ್ಲ ಅವ್ರ ಹೆಂಡತಿಯವ್ರು ಹೆಲ್ಪ್ ಆಗ್ಲಿ ಅಂತಂದು ಫಸ್ಟ್ ಸಂದೀಪಿನ ಮಗ್ ಮಾಡಾಕತ್ತೆ. ಇನ್ನೊಂದು ಹುಡುಕ್ರೆ ಅದಂದೇ ಒಂದ್ 2-3 ಹುಡ್ಕೋಣ. ಅವಾಗ ಮೈಸೂರಾಗ ಓದ್ತಿದ್ರಿ ನಮ್ ಮದುವೆದಾಗ. ಅವಾಗ ಹೆಸರು ಹೇಳು ಅಂದ್ರೆ ಮದುವೆದಾಗ ಸಂದೀಪ ನಂದು ನೆಗಡಿ ಆರಾಮ್ ಜಾಸ್ತಿ ಇರಲ್ಲ. ಇಲ್ಲ ಅದಕ್ಕೆ ಈಗ ಪಾನಿಪುರಿ ತಿನ್ನೋಣ. ಈಗ ಅವ್ನಿಗೆ ಗೊತ್ತಾಯ್ತು ಹೊಡಪ, ಅದೇ ನಾ ರೇರ್ ತೋರ್ಸಿದ್ ನಾನು. ಕಂಗ್ರಾಚುಲೇಷನ್ ಬರ್ದಿದ್ದಕ್ಕೆ. ನಾನು ನಿಮ್ ಬರೋ ಹೆಂಡತಿಯವ್ರಿಗೆ ಹೆಲ್ಪ್ ಆಗೋದಿದೆ. ಈ ಉಡುಪು ನಿನ್ನ ಹೆಂಡತಿ ನಿನ್ ಬಗ್ಗೆ ಹೇಳ. ಓ ಮೈ ಗಾಡ್, ಸಂದೀಪಿಗೆ ಬರೋ ಮಿಸ್ಸಸ್ ಅದರ ಮತ್ತಿಗೆ ಹೆಲ್ಪ್ ಆಗಕ್ಕೆ ಇದೊಂದು ಉಡುಪು. ನಮ್ಮ ಸ್ವಲ್ಪ ಬಾಳ ಡೆಪ್ತ್ ಅಲ್ಲಿ ಸ್ವಲ್ಪ ಡೆಪ್ತ್, ಸ್ವಲ್ಪ 18+. ಹೆಂಗೈತೆ ಸಂದೀಪ್ ನಿಮ್ಮ ಇದು ಲಾಸ್ಟ್ನೇದಂತೂ ನಂದು ಅಲ್ಲೇ ನಿಜ ಒಂದೇ ಕರೆ. ಗೈಸ್ ಈಗ ಫೈನಲಿ ಇನ್ನೊಂದೇನಂದ್ರೆ ಇವತ್ತು ಒಂದು ರೀಲ್ ಬಂತು. ಯಾವ ತರ ಅಂತಂದ್ರೆ ಈ ತರ, ಸಂಗೀತ ನನ್ನ ಪ್ರೀತಿ ಹಾಡು ಹೇಳೋದು ಪುನೀತ. ಹೆಸರಲ್ಲಿ ಏನಿದೆ ಪ್ರಾಸ, ನನ್ನ ಹೆಂಡತಿ ಹೆಸರೇ ಹಂಸ. ಈಗ ಜಸ್ಟ್ ಇದು ಮಾಡ್ತಿದ್ದೆ. ನಮ್ಮ ಅಜ್ಜಿ ಅದೇ ಟೈಮ್ ಬಂದು ನಿಧಿ ಕೊಟ್ಕೊಳ್ಳೋಣ. ನಮ್ಮ ಅಜ್ಜಿ ಏನಂದ್ಲು, ಇದಕ್ಕೆ ಏನಂತಾರಂದ್ರೆ ಏನಂತಲ್ಲ, ಒಡುಪು ಅಂತಂದ್ರೆ ಒಡುಪು ಅಂತಂದ್ರೆ ಅದು ಹೇಳಾದ್ಮೇಲೆ ನಾನು ನಿಧಿ ಯೋಚನೆ ಮಾಡಾಕತ್ತೀನಿ. ನಿಧಿ ಮ್ಯಾಗ ನಾನೇನ್ ಹೇಳಿ ಅವ್ನ ಯೋಚನೆ ಮಾಡಾಕತ್ತಿತ್ತು. ಅಂದ್ರೆ ಸುಮ್ನೆ ಆತರ ನಮ್ಮ ಅಜ್ಜಿದು ಒಂದು ಲಿಸ್ಟ್ ಐತೆ ಅದ್ರದ್ದು. ಈಗ ಒಂದೊಂದೊಂದೇ ಹೇಳ್ತಾರ. ಅಕಸ್ಮಾತ್ ಮುಂದೆ ನೀವು ಮದ್ವೆ ಆಗಾರ ಏನಾರ ಇದ್ರೆ ಅಂದ್ರೆ ಮಂಗಳಸೂತ್ರದ ಹೇಳ್ತಾರ ನೋಡಿ. ಯಾವ್ದು ಮಂಗಳಸೂತ್ರದ ಅಜ್ಜಿ ಹೇಳ್ತಾರ ನೋಡಿ. दरबार कहाँ जाती है, जाति का मूल है कुलगोत्र मेरा मंगलसूत्र. ನಮ್ಮ ಅಜ್ಜಿ ಎಜುಕೇಶನ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರು. ಅದಾಗ ಇದು ಅದು ಕನ್ನಡ ಈಗ ಅಂದಲ್ಲ ಅದ ಈಗ ಒಂದ್ ಯಾವ ಒಗದಿದ್ಯಲ್ಲ ಬಾಲ ಅದು ಹಾಕ. ನಿಧಿ ಗೈಸ್, ನಿಧಿ ಒಂದ್ ಏನಂದ್ರೆ ನಿಧಿ ಎಷ್ಟು ಹೊಲಸಾಗ್ಬಿಟ್ಟನಂದ್ರೆ, ನಿಧಿ ಒಂದ್ ಈಗ ಒಂದ್ ಹೇಳಿದ ಯಾವ್ದಂತಂದ್ರೆ ತಡೆ ನಿಧಿ ಏನಂದ್ರೆ ಗೈಸ್, ನಿಧಿ ಏನಂದ್ರೆ ಅದ್ರಾಗೂ ಹೊಲಸು, ಅದ್ರಾಗ ಪ್ರಾಸದಾಗ ಹೊಲಸು ಹುಡ್ಕದ್ರಾಗ ಅಂದ್ರೆ ನಮ್ ನಿಧಿ ಏನಂದ್ರೆ, ಮನೆ ಮುಂದೆ ಇದೆ ಕೊತ್ತಂಬರಿ ಗಿಡ, ಮನೆ ಮುಂದೆ ಇದೆ ಕೊತ್ತಂಬರಿ ಗಿಡ, ನನ್ನ ಹೆಂಡತಿ ಹೆಸರು ಕೇಳ್ತೀರಿ ಅನ್ನೋ ನಿಮ್ ಗೈಸ್ ಈ ಪರಿ. ಆದ್ರೆ ಅದು ಗೊತ್ತಾಗಿಲ್ಲ ಅಂದ್ರೆ ನಾನು ನಿಧಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಚಪಾತಿ ತಿನ್ನೋದು ಬಿಟ್ಲ, ನನಗೆ ಕೊಟ್ಟಿದ್ದು ನಿಟ್ಲ ಅಂತ ನಿಧಿ ನಿಮ್ಮ ಹುಡುಗಿ ಹೆಸರು. ಈಗ ಯಾವ್ದೊಂದು ಹುಡುಗಿ ಹೆಸರು ಹೇಳಿದ್ರೆ ಮಾಡತ್ತೆ ಸುಮ್ಮನೆ ಹಂಗ ಹೋಗಿ ಹೇಳ್ಬೇ ಯಾವ್ದಾರ ಒಂದು. ನೆಕ್ಸ್ಟ್ ನಿಮ್ ಗಂಡನ ಮ್ಯಾಗಿಂದ ಹೇಳ ಗೈಸ್. ಇಲ್ಲಿ ಇದಾರಲ್ಲ ಹಿಂದಕ್ಕ ಬಾಸ್ ಇದಾರಲ್ಲ, ಇವರೇ ನಮ್ಮ ಅಜ್ಜಿ ಅವ್ರ ಗಂಡನ ಮ್ಯಾಗ ಒಂದು ಪ್ರಾಸ ಹೇಳ್ತಾಳ. ನಾಚಿಕೆಡಣ ಹೇಳ್ಬೇ, ಜಲ್ದಿ ಹೇಳ್ಬೇ. ನಮ್ಮ ಅಜ್ಜಿ ಗೊತ್ತಡೆ ಸುಮ್ನೆ ಹಂಗೆ ಮಹಾನಟಿ ಕಳಿಸ್ಬೇಕಂತ ಇದೀನಿ. ನೆಕ್ಸ್ಟ್ ನನಗೆಲ್ಲ ನೀನು ಮಗನೇ ಈಗ ನೀನೇ ಹೇಳ್ಬೇ ಜಲ್ದಿ. ನಿಧಿ ಈಗ ನಿಧಿಗೆ ಸ್ವಲ್ಪ ಟೈಮ್ ಕೊಡೋಣ. ಅವನು ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿನ ಕೇಳ್ಕೊಂಬರೋಣ. ಪ್ರಾಸ ಅಲ್ಲೇ ಅದ ಬೇ ಏನ್ ಮಾಡ ಒಡುಪು ಹೇಳ ಮೇ. ಈಗ ಒಂದು ಆ ಕಡೆದೊಂದು ಕೇಸ್ ತಡೆಯಾಗದೈತೆ. ಏನಂತಂದ್ರೆ ಒಡುಪು. ಅದಕ್ಕೆ ಈಗ ಇಷ್ಟೊತ್ತನ ಪಂಕಮ್ಮ 2-3 ತರ ಏನಲ್ಲ ಒಡುಪು. ಪಪ್ಪ ಬಗ್ಗೆ ಒಡುಪು ನನಗೆ ಗೊತ್ತಿಲ್ಲ. ಈಗ ಯಾವ್ದಾರ ಒಂದ್ ಹೇಳು ಒಡುಪು. ನನ್ ಮ್ಯಾಗ ಹೇಳಪ್ಪ, ಇಲ್ಲ ನಿಮ್ಮ ಮಗಳ ಮ್ಯಾಗ ಹೇಳ ಒಡುಪು. ಇಲ್ಲಂದೇ ನಾನು ಬರಲ್ಲ. ಏನ್ಡವು ಮತ್ ನೀವೇನು ಹೇಳಿಸಿಲ್ಲ ಅಲ್ಲಿ. ಈಗ ಹೇಳ್ಸಕತ್ತಾರ, ನಿಮ್ ಕಾಲದಾಗ ಹೇಳಿಸಿರಲ್ಲ. ಕಾಲ ಅಂದ್ರೆ 60 ವರ್ಷದ. ಹೇಳ್ ಮತ್ ಜಲ್ದಿ.
ನೋಡಿ ಗೈಸ್ ಬಿಳಿ ಕೂದಲ ಫುಲ್ ಡೈ ಹಚ್ಚಂತ ಈಗ ನಮ್ಮ ಮಮ್ಮಿ ನಾಳೆ ಇದು ಕೊಂಡ್ರ ಫಂಕ್ಷನ್ಗೆ ಅಮ್ಮ ನೀ ಅದ ಬರೇ ಚಾರ್ಜಿ ಬಿಟ್ಟಿಲ್ಲಿ ಅಂತ ಅಲ್ವಾಗಿದೆ ಗೈಸ್ ಈಗ ಮಗ ಅದೇ ಅದು ಪ್ರಾಸನ್ನು ಚಾರ್ಜಿ ಬಿಟ್ಟಾಗ ಹುಡುಕಾಕತ್ತಾರೆ ಎಂತೆಂತ ಭಕ್ತರಾಗ್ಬಿಟ್ರೆ ನಿಂದ ರೈಮಿಂಗ್ ಹೊಡೆದು ಸುಡುತ್ತಿದ್ದೆ ಸಂತಾನ ಅಂತ ಬಂದ ಸತ್ತಾನ ಇವೆಲ್ಲ ಗಿಲ್ಲಿ ಗೊತ್ತೋಳ ಗಿಲ್ಲಿಗೆ ರೈಮಿಂಗ್ ಒಳಗ ಬಾಟಲ್ ಅಂದ್ರೆ ಬಾಟಲ್ ಇನ್ನೊಂದ್ ಹೇಳಿರ್ತಾರೆ ಈಗ ಇಬ್ರು ಕೂತ್ಕೊಂಡು ಇಬ್ರು ಡಿಸ್ಕಸ್ ಮಾಡಿ ನಮ್ ದೋಸ್ತರು ಯಾರು ಅದಾರಲ್ಲ ಅವ್ರ ಹೆಂಡತಿಯವ್ರು ಹೆಲ್ಪ್ ಆಗ್ಲಿ ಅಂತಂದು ಅವ್ರ ಮಿಸ್ಸಸ್ಗಳಿಗೆ ಹೆಲ್ಪ್ ಆಗ್ಲಿ ಅಂತಂದು ನಾವೇ ಉಡುಪು ಈಗ ಬರ್ಬರ್ಬೋದು ಇಟ್ಕೊಳಕತ್ತೀವಿ ಈಗ ಅದಕ್ಕೆ ಈಗ ಫಸ್ಟ್ ಸಂದೀಪಿನ ಬಗ್ಗೆ ಮಾಡಾಕತ್ತೀವಿ ಫೋನ್ ಹಚ್ಚಿ ಕೇಳಿ ಇದ್ರ ಬಗ್ಗೆ ಏನು ಅನಿಸಿಕೆ ಈಗ ಆಯ್ತು ಮತ್ತೆ ಇನ್ನೊಂದು ಹುಡುಕ್ರೆ ಒಂದೇ ಒಂದ್ 2-3 ಹುಡುಕೋಣ ಕೂಡ ಹುಡ್ಕಂಗ ಹುಡುಕ್ಯ ನೀ ಹೆಸರಣ ಹುಡುಕ್ನಪ್ಪ ನಿನ್ ಮಿಸ್ಸಸ್ ಇಂದ ಬೇಡ ಹುಡುಗ ಇಲ್ಲಿ ಕನ್ಫರ್ಮ್ ಆಯ್ತು ಮಿಸ್ಸಸ್ ಇದಾರ ಅಂತಂದು ಹೇಳ್ಕೊಂತ ಗೊತ್ತಿಲ್ಲ ನಿಂಗೆ ಸಲ ಹೆಸರು ಬಾಳ ಸಲ ಹೇಳಿ ಆಪ್ಷನ್ಸ್ ಕೊಡ ದೀಪ ಮಜ್ಜಿ ನೆನಪು ಮಾಡ್ಕೊಂಬಂದ್ಲ ಕಾಲಾಗ ಪಿಲ್ಲೆ ಅದಲ್ಲ ಅದ ನಮ್ಮ ನಿಮ್ಮ ಅಜ್ಜ ಮೈಸೂರು ಅದೇ ಅಲ್ಲಿಂದ ಅವಾಗ ಮೈಸೂರಾಗ ಓದ್ತಿದ್ರಿ ನಮ್ಮ ಮದುವೆದಾಗ ಅವಾಗ ಹೆಸರು ಹೇಳು ಅಂದ್ರೆ ಮದುವೆದಾಗ ಕಾಲಕ್ ಪಿಲ್ಲೆ ಮರದಾಗ ಪಲ್ಲೆ ಅವ್ರಲ್ಲೇ ನಾ ಇಲ್ಲೇ ಅಂತ ಅಲ್ಲಿ ಅವಾಗೆ ಪಂಚಗಳ ಯಾರ ನಾನ್ ಸೆಕೆಂಡ್ ಲೈನ್ ಫಸ್ಟ್ನೇದೇನ ದೀಪ ನೀನು ನನ್ನ ಬಾಳಿಗೆ ನೀ ಬಂದ್ಮೇಲೆ ಅಲ್ಲ ಅದೇಲೆ ನನ್ ಬಾಳಿಗೆ ನೀ ಬಂದ್ಮೇಲೆ ಅಲ್ಲ ಹಿಂದಿಲೆ ಫೈನಲಿ ನಾವು ಸ್ವಲ್ಪ ಈಗ ಅನಾಹುತ ಮುಕ್ಕಳ ಯಾರ ಇಲ್ಲೇ ಅದು ಬರ್ದ ನಾವು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನೋ ಸ್ವಲ್ಪ ಯಾವಾಗ್ಲೂ ಅದಕ್ಕೆ ಏನ ಪ್ರಶ್ನೆ ತಡಿ ಸ್ವಲ್ಪ ದೂರ ಹೋಗ್ತದೆ ಇವನೇ ಹೇಳ್ತಾನೆ ನನಗೂ ಅವನು ಯಾವಾಗ್ಲೂ ಇರ್ತಾನೆ ಸಂದೀಪ ಅವನ ಹೆಸರೇ ಸಂದೀಪ ನನಗೂ ಅವನು ನಾನು ಹೇಳಲ್ಲ ಇಲ್ಲಂದ್ರೆ ಫಸ್ಟ್ ಟಾನಿಕ್ ಕುಡಿಯಮ್ಮ ಅದು ಸ್ವಲ್ಪ ಪ್ರಿಪ್ರೇಷನ್ ಹೇಳಿ ನಾನು ಗ್ರಾಮರ್ ಮಿಸ್ಟೇಕ್ ಇರೋದು ಈಗ ಸಂದೀಪಿಂದ ಈಗ ಅದೇ ಒಡುಪು ಅಂತ ಹೇಳಿದ್ವಲ್ಲ ಗೈಸ್ ಈಗ ಸ್ವಲ್ಪ ನಂದು ನೆಗಡಿ ಆರಾಮ್ ಜಾಸ್ತಿ ಇರಲ್ಲ ಇಲ್ಲ ಅದಕ್ಕೆ ಈಗ ಪಾನಿಪುರಿ ತಿನ್ನೋಣ ಈಗ ಆ ಒಡುಪು ಹೇಳಿ ರೆಡಿ ಆಗ್ಯಾವ ಸ್ವಲ್ಪ ತೋರಿಸ್ಬಿಡಂಗೆ ಒಡುಪು ಇದು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡ್ರಿ ಆ ಒಡುಪು ಈಗ ಸಂದೀಪಿಗೆ ನಮ್ಮ ಅಜ್ಜಿಯವ್ರು ಹೇಳ್ಯಾರ ಈಗ ಅದನ್ನು ಹೇಳ್ಬೇಕನ್ನೋದು ಒಂದು ಇದು ಒಡುಪು ಈಗ ಅವ್ನಿಗೆ ಗೊತ್ತಾಯ್ತು ಒಡುಪು ಅದೇ ನಾನು ರೇರ್ ತೋರಿಸಿತ್ತು ಅದು ಸೇವ್ ಆಗಿದ್ದಿಲ್ಲ ಅದು ಗೊತ್ತಾಗೈತೆ ಈ ಫಸ್ಟ್ ಇದು ತಿನ್ನೋಣ ತಿಂದಾದ್ಮೇಲೆ ಅದು ಒಡುಪು ಏನು ಎಂತ ಅನ್ನೋದು ಹೇಳೋಣ ಫಸ್ಟ್ ಇದೆ ಒಂದು ಹೇಳ್ತೀನಿ ಆಗೊಂದು ಇನ್ನೊಂದು ಆಮೇಲೆ ಹೇಳ ಮತ್ತೆ ಪಾನಿಪುರಿ ಹೋಗಲ್ಲ ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ನಾನು ನಿಜ ಇನ್ನೊಂದು ಹೇಳಕ್ಕೆ ಅದಕ್ಕೆ ಬೇಡ ಫಸ್ಟ್ ತಿಂದ್ಬೇಡ ಅದೇ ಫೈನಲಿ ನಾವು ಪಾನಿಪುರಿ ತಿಂದು ಈಗ ಸ್ವಲ್ಪ ನೆಗಡಿ ಸ್ವಲ್ಪ ಕಮ್ಮಿ ಆಗೈತೆ ನೋಡ್ಬೋದು ಒಂದು ಪಾನಿಪುರಿ ಕಮ್ಮಿ ಆಗ್ಬಿಡುತ್ತೆ ಒಂದು ಪ್ಲೇಟ್ ಬ್ರೋ ಈಗ ನಿಧಿ ಕಂಗ್ರ್ಯಾಚುಲೇಷನ್ ಬರ್ದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಈಗ ಸಂದೀಪಿಗೋಸ್ಕರ ಅದೇನೋ ಉಡುಪು ಫಸ್ಟ್ನೇ ಉಡುಪು ಆರ್ ಯು ಕ್ಯೂರಿಯಸ್ ಬ್ರೋ ಲಿಸನ್ ಉಡುಪು ಅಂದ್ರೆ ಉಡುಪು ಇದೇನಂದ್ರೆ ನಾನು ನಿಮ್ ಬರೋ ಹೆಂಡತಿಯವ್ರಿಗೆ ಹೆಲ್ಪ್ ಆಗೋದಿದೆ ಅಂದ್ರೆ ಈಗ ನೀನು ಹೆಂಡತಿ ಬಗ್ಗೆ ಹೇಳ್ಬೇಕು ಈ ಉಡುಪು ನಿನ್ನ ಹೆಂಡತಿ ನಿನ್ ಬಗ್ಗೆ ಹೇಳಬೇಕು ಓ ಮೈ ಗಾಡ್ ಇದು ಈಗ ಬರೋ ಅಂದ್ರೆ ಸಂದೀಪಿಗೆ ಬರೋ ಮಿಸ್ಸಸ್ ಅಂದ್ರೆ ನಮ್ಮ ಅತ್ತಿಗೆಗೆ ಹೆಲ್ಪ್ ಆಗಕ್ಕೆ ಇದೊಂದು ಉಡುಪು ನಮ್ಮ ನಿಧಿ ಬರ್ದಿದ್ದೀನಿ ಬರ್ದಾನ ಕ್ರೆಡಿಟ್ ಗೋಸ್ಟು ಶಾಲ್ ಗಿಲ್ ಸಿಗುತ್ತೇನೆ ಶಾಲ್ ಫಸ್ಟ್ ನನಗೆ ಅವನು ಯಾವಾಗ್ಲೂ ಇರ್ತಾನೆ ಸಮೀಪ ತಡೆ ಜೋರೆ ಮುಂದೆ ಫೋಕಸ್ ಆಗೋಲ್ಲ ಇಲ್ಲಿ ನನಗೆ ಅವನು ಯಾವಾಗ್ಲೂ ಇರ್ತಾನೆ ಸಮೀಪ ನನಗೆ ಅವನು ಯಾವಾಗ್ಲೂ ಇರ್ತಾನೆ ಸಮೀಪ ಅವನ ಹೆಸರೇ ಸಂದೀಪ ಏನ ನನಗೆ ಯಾವಾಗ್ಲೂ ಇರ್ತಾನೆ ಸಮೀಪ ಅವನೇ ನನ್ ಸಂದೀಪ ಇದು ಅತಿಗೆ ಅದು ಫಸ್ಟ್ ಬರದ್ದು ಇಟ್ಕೊಂಡ್ಬಿಟ್ರೆ ಅತಿಗೆ ಇನ್ನೊಂದು ಸ್ವಲ್ಪ ಬಹಳ ಡೆಪ್ತ್ ಅಲ್ಲಿ ಸ್ವಲ್ಪ ಡೆಪ್ತ್ ಸ್ವಲ್ಪ 18+ ಇಲ್ಲ ಹಂಗೇನಿಲ್ಲ ಹತ್ರ ಬಲ್ಲಿ ಫೋಕಸ್ ಆಗೋದಿಲ್ಲ ಸಾಕು ನಾನು ಫೋಕಸ್ ಆಗಿಲ್ಲ ನನ್ನ ವಾಯ್ಸ್ ಆದ್ರೆ ಸ್ವಲ್ಪ ಜೋರ್ ಹೇಳ ನೀವು ವಾವ ಅನ್ಬೇಕು ನೀನಲ್ಲಿ ಮಿಡಿಲ್ಲ ಕತ್ತಲಲ್ಲಿ ಬೆಳಕು ಬರಬೇಕಂದ್ರೆ ಹಚ್ಚೋದು ದೀಪ ಕತ್ತಲಲ್ಲಿ ಬೆಳಕು ಬರ್ಬೇಕಂದ್ರೆ ಹಚ್ಚೋದು ದೀಪ ಓಕೆ ವಾವ ನನ್ನ ಬಾಳಿಗೆ ಸಂತೋಷ ಬರಬೇಕಂದ್ರೆ ಹಚ್ಚೋದು ಸಂದೀಪ ಇದು ಕರೆಕ್ಟ್ ಹೇಳಿಲ್ಲ ಈ ಸಲ ಕರೆಕ್ಟ್ ಹೇಳಿಲ್ಲ ಕರೆಕ್ಟ್ ಫಸ್ಟ್ ಇಂದ ಕತ್ತಲಲ್ಲಿ ಬಾಳಬೇಕೆಂದರೆ ಹಚ್ಚೋದು ಕತ್ತಲಲ್ಲಿ ಬೆಳಕು ಬರ್ಬೇಕಂದ್ರೆ ಹಚ್ಚಬೇಕು ದೀಪ ಓಕೆನಾ ನನ್ನ ಬಾಳಿಗೆ ಸಂತೋಷ ಬರಬೇಕೆಂದರೆ ಕಚ್ಚೋದು ಸಂದೀಪ ಆಕಿನ ಬಾಳಾಗ ಬದುಕ್ ಬರ್ಬೇಕಲ್ಲ
ಬೆಳಗ್ಗೆ ಬರ್ಬೇಕಂದ್ರೆ ಹಚ್ಚೋದು ದೀಪ ಅವಳ ಬಾಳೊಳಗೆ ಸಂತೋಷ ಬರ್ಬೇಕಂದ್ರೆ ಕಚ್ಚೋದು ಕಚ್ಚು ಅದ್ರ ಗೈಸ್ ಎಲ್ಲಿ ಕಸ್ತಾನ ಅವನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಕೊಂತ ಇನ್ನೊಂದು ಅದು ಟ್ರೈಲರ್ ನಾಳೆ ನಾಳೆ ಹೆಂಗೈತೆ ಸಂದೀಪ್ ನಿಮ್ಮ ಲೇ ಇದು ಯಾವ ಚಾಟ್ ಜಿಪಿಟಿ ಅಲ್ಲ ಏನಿಲ್ಲ ಒಟ್ಟು ನಾವಿಬ್ರು ಕುಂತ ಅಂದ್ರೆ ನಮ್ಮ ಅಜ್ಜಿ ಇದ್ರ ಬಗ್ಗೆ ಹೇಳಕತ್ತಿದಾರಲ್ಲ ಅವ್ರದ್ದು ಐತೆ ತೋರಿಸ್ನ ಅದಕ್ಕೆ ನಾವು ನಮ್ಮವ್ರದ್ದು ಎಲ್ಲ ಮಾಡಮಂತಿದ್ದೆ ನಾನು ವೀರದ್ದು ವರುಣಿದ್ದು ಎಲ್ಲ ಮಾಡಮಂದ್ರೆ ಸ್ವಲ್ಪ ನಮ್ದು ಏನದ ಶಾಪಿಂದ ಕಾಲ್ ಬಂತು ಅದಕ್ಕೆ ಅನಿಸಿಕೆ ಏನು ಮಕರ ಸಿಕ್ಕಿನ ಅಂತೇಳಿ ಮಕರ ಅಲ್ಲ ಫಸ್ಟ್ ಏನು ಹೆಸರು ತಾಂಡಿದ್ದು ನಿಂದೆ ಅದ ಲೇ ಎದ್ದು ಮುಟ್ಕೊಂಡೆ ಹೇಳಿ ನೀನು ವೀರು ಸಂದೀಪ್ ಅನ್ನೋ ವೀರು ಇಲ್ಲಪ್ಪ ಸಂದೀಪ್ ಇರ್ತಾನೆ ಸಂದೀಪ್ ನೋಡ್ದ ಲೇ ಎಲ್ಲ ಅವನ್ಡಿ ಬರ್ದಿರೋದ ಥ್ಯಾಂಕ್ಸ್ ಲೇ ಇಲ್ಲ ಇದು ಲಾಸ್ಟ್ನೇದಂತೂ ನಂದು ಅಲ್ಲೇ ನಿಜ ಅವನೇ ಲೇ ಕರೆ ಲೇ ಲೇ ಅವ್ನು ನಿಜ ಡೇ ಅವನು ಇದು ಸ್ವಲ್ಪ ಬೋಲ್ಡ್ ಆಗತ್ಲೆ ಅಂತಂದ ನಾನು ಅದಕ್ಕೆ ಸ್ವಲ್ಪ ಏನಾರು ನೋಡಮ್ ತಡಿಲ್ಲ ಅಂತಂದೆ ತಡಿಲೆ ಕಚ್ಚದ ಆ ಥರ ಮಾಡೋಣ ಅಂತಂದ ಲೇ ಅಲ್ಲೇ ಅವ್ನು ಕರೆಕ್ಟ್ ನೋಡಲ್ಲ ಲೇ ಅವ್ನ್ಡೆ ಅವ್ಲೆ ಹೊಲಸ್ ನನ್ನ ಮಗಡೆ ಅವ್ನು ನಿಧಿದ್ದ ನಾಳೆ ನಿಧಿದ್ ಮಾಡಮ್ ಡೇ ಸಂದೀಪ್ ಅವ್ನು ನಿಧಿದ್ ಮಾಡಮ್ ನಾನು ಹೇಳ್ತೇನೆ ಮೆಸೇಜ್ ಹಾಕಿ ನಾನು ನಿಧಿ ಹಿಡ್ಕೊ ನನ್ ಬೇಡ ಹೆಂಗ ಅನಿಸಿಕೆ ಸಂದೀಪ ಇದೆಲ್ಲ ಅದ ಇಂಥ ಕಲೆಗಳು ಇಷ್ಟು ದಿನ ಎಲ್ಲಿ ಮಡಚ್ಕೊಂಡು ಇಟ್ಕೊಂಡಿದ್ರು ಪರಂಪರೆಯಿಂದ ಬಂದಿರೋ ಉಡುಪು ಈಗೆಲ್ಲ ಮರ್ತೋಗ್ಯಾರ ಎಲ್ಲ ಪರಂಪರೆಯಿಂದ ಬಂದಿರೋದು ಎಲ್ಲ ಮಡಚಿ ಇಟ್ಕೊಂಡಿದ್ರಿ ಇವತ್ತು ಹೊರ ಬಂದ ನಮ್ಮ ಅಜ್ಜಿ ಮುಖಾಂತರ ಬಂತದು ಈಗ ಕ್ರೆಡಿಟ್ ಗೋಸ್ ಟು ನಿಧಿ ದೇಶಪಾಂಡೆ ಆ್ಯಂಡ್ ಸಂದೀಪ್ ರಿವ್ಯೂ ಅಂದರೆ ಚಲೋನ ಕೊಟ್ಟಾನೆ ಈಗ ನೋಡೋಣ ಏನು ನೋಡ್ತೀವಿ ಅಂದರೆ ದಿನ ಒಬ್ಬೊಬ್ರದ್ದು ಒಂದೊಂದು ಉಡುಪು ಮಾಡೋಣ ಅಂದರೆ ಹೆಲ್ಪ್ ಏನಾಗಂದ್ರೆ ನೀವು ಬರೋ ಹೆಂತವ್ರಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಅದು ಹೊರತು ನಮಗಂತಲ್ಲ ಅಂಥೇಳಿ ಈಗ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಬಂದು ಗೈಸಿ ಇವತ್ತು ನೆಗಡಿ ಸ್ವಲ್ಪ ಜಾಸ್ತಿ ಆಗೈತಿ ಬಿಕಾಸ್ ಆಫ್ ಚಳಿ ಗಿಳಿ ಅದು ಎಕ್ಸೆಟ್ರಾ ಗೈಸ್ ಬರುತ್ತೆ ಯಾಕೆ ನನಗೆ ಚಳಿಗಾಲದಾಗ ಯಾಕೆ ಬರೋದಲ್ಲ ಅಂತ ನಿಯರ್ ಬೈ ಈಗ 1 ವೀಕ್ ಆಯ್ತು ನಾನು ಯೋಚನೆ ಮಾಡಿ ನನ್ನ ಪ್ರಕಾರ ಹಂಗೆ ಬಂತು. ಇನ್ನೊಂದೇನಂದ್ರೆ ಗೈಸ್ ಈಗ ಚಳಿ ಗಿಳಿ ಮಳೆ ಇವೆಲ್ಲ ತಡಿಬೋದು. ಬಿಸಿಲುಗಾಲ ಐತಲ್ಲ ಗೈಸ್ ಲಿಟ್ರಲಿ ಆಗಲ್ಲ ನನಗೆ. ಯಾಕಂದ್ರೆ ಬಿಸಿಲು ಅಂದ್ರೆ ನನಗೆ ಆಗ್ಲೇ ಬರಲ್ಲ. ಮತ್ತು ಈಗ ಅದ್ರಾಗ ಟೆನ್ಷನ್ ಒಂದು ಬಿಸಿಲಾಗ ಅದೊಂದು ಕಿಟಿ ಆಗ್ಬಿಡ್ತೈತಿ. ಅದ್ರಾಗ ನಮ್ಮದು ಎಲ್ಲೂ ವೆಂಟಿಲೇಟರ್ ಏನಿಲ್ಲ, ಬಿಸಿಲು ಏನಿಲ್ಲ. ಹೊರಗಡೆ ಪೂರ ಕರೆ ಬಂದಿರುತ್ತೆ. ಒಳ್ಳೆ ಅದೊಂದು ಹೊರಗೆ ಬಿಸಿಲು, ಒಳಗಿಂದ ಗಾಳಿ ತೊಗೊಂಡ್ರು ಬಿಸಿಲೆ, ಹೊರಗಿಂದ ತೊಗೊಂಡ್ರು ಫ್ಯಾನ್ ಅಂತೂ ಒಳ್ಳೆ ಶೆಕೆ ಗಾಳಿಯೆಲ್ಲ ಬರುತ್ತೆ. ಅದಕ್ಕೆ ತಡಿಬೋದು ನೆಗಡಿ ಗಿಗಡಿ. ಆದರೆ ಬಿಸಿಲು ಅಂತೂ ಲಿಟ್ರಲಿ ಆಗಲ್ಲ. ಐ ಥಿಂಕು ಇವತ್ತಿನ ಬ್ಲಾಗು ನಿಮಗೆ ಚಲೋ ಅಂತ ಅನ್ಸೈತೆ ಅಂತ ಹೇಳ್ಕೊಂತ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಏನಾರು ಕೊಟ್ಟಿದ್ರಂತಂದರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಅಂತ ಹೇಳ್ಕೊಂತ ಕಮೆಂಟ್ ಏನಾರು ಉಗ್ರಿ ಅಂತ ಹೇಳ್ಕೊಂತ ನೀವು ಊಟ ಮಾಡಿರಿ, ನಾವು ಊಟ ಮಾಡೀವಿ ಅಂತ ಹೇಳಿ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಜಲ್ಲಿನ ಬಂದಿನಿ ಗೈಸ್. ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಈಗ 12 ಆಗೈತಿ. ಟೇಕ್ ಕೇರ್ ಅಂತ ಹೇಳ್ಕೊಂತ ಲವ್ ಯು ಗೈಸ್, ಲವ್ ಯು.